ಕೆಲವೊಂದ್ಸಲ ನಾವು ಕಣ್ಣೀರ್ ಅಥವಾ ನಮ್ಮ ಪರ್ಸನಲ್ ವಿಚಾರ, ನಮ್ಮ ಕಷ್ಟನ ಹೇಳ್ಕೊಳ್ಬೇಕಾದ್ರೆ ಈ ವಿಚಾರದಲ್ಲಿ ತುಂಬಾ ಚೂಸಿಯಾಗಿ ಸೆಲೆಕ್ಟ್ ಮಾಡಿ ಎಸ್ ರೈಟ್ ಪರ್ಸನ್ ಅನ್ಸಿದ್ರೆ ಮಾತ್ರ ಅದು ನೋಡಿ ಹೇಳ್ಕೊಬೇಕಾಗತ್ತೆ. ನಾವೇನ್ ಮಾಡ್ಬಿಡ್ತೀವಿ, ನಮ್ ಕಷ್ಟ ನಮ್ ಕಣ್ಣೀರನ್ನ ಗೊತ್ತಿರೋರ ಹತ್ರ ಎಲ್ಲ ಹೇಳ್ಕೊತೀವಿ. ಅವಾಗ್ಲೇ ನಾವು ಸಣ್ಣವರಾಗೋದು, ಅವಾಗ್ಲೇ ನಮ್ಮ ಮರ್ಯಾದೆ ನಾವು ತಕೊಳಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗ್ ಲೆಕ್ಕಾಚಾರ. ಸೊ ನಾನೀಗೇನ್ ಹೇಳಕ್ ಹೋಗ್ತೀನಿ, ಈ ಲಕ್ಷಣಗಳು ಇತ್ತು ಅಂತ ಹೇಳಿದ್ರೆ ಇಂಥವ್ರ ಮುಂದೆ ಯಾವುದೇ ಕಾರಣ ಕಣ್ಣೀರಾಗ್ಲಿ, ಕಷ್ಟ ಆಗ್ಲಿ, ಪರ್ಸನಲ್ ವಿಚಾರ ಹೇಳಕ್ಕೆ ಹೋಗ್ಬೇಡಿ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಅಂಡ್ ವಿಡಿಯೋ ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಇದು ಡೆಫಿನೆಟ್ಲಿ ಸಿಗುತ್ತೆ. ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ನಿಮ್ ಬಗ್ಗೆ ಯಾರು ಅಪಹಾಸ್ಯ ಮಾಡ್ತಾರೆ ನೋಡಿ, ಅಂದ್ರೆ ಕೇವಲವಾಗಿ ಕಿಂಡಲ್ ಮಾಡ್ಕೊಂಡು ನಗಾಡ್ಕೊಂಡು ನಿಮ್ ಬಗ್ಗೆ ಸೀರಿಯಸ್ ಥಿಂಕ್ ಮಾಡಲ್ಲ ಯಾವತ್ತೂ. ಏನೇ ವಿಚಾರ ಸಿಕ್ಕರು ಅದನ್ನ ಕಾಮಿಡಿಯಾಗಿ ತಗೊಂಡು ಹೋಗ್ತಾರಲ್ಲ, ಸೊ ಆ ವ್ಯಕ್ತಿಗಳು ತುಂಬಾ ಡೇಂಜರಸ್. ಮತ್ತಷ್ಟು ನಿಮ್ಮ ಕಷ್ಟನ ಅಥವಾ ನಿಮ್ಮ ಪ್ರಾಬ್ಲಮ್ನ, ನಿಮ್ಮ ಕಣ್ಣೀರ್ನ ಹೇಳ್ಕೊಂಡ್ರೆ ಅದನ್ನ ಮತ್ತಷ್ಟು ಜನಗಳ ಮುಂದೆ ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡು ನಿಮಗೊಂದು ಆಹಾರ ಲೈಕ್ ಏನಂದ್ರೆ ಕಾಮಿಡಿ ಮಾಡೋದ್ರೆ ನೀವು ಒಂದು ಆಹಾರ ಆಗ್ಬಿಡ್ತೀರಿ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಅಪಹಾಸ್ಯ ಮಾಡುವಂತ ವ್ಯಕ್ತಿಗಳ ಮುಂದೆ ನಿಮ್ಮ ಕಷ್ಟ, ನಿಮ್ಮ ಕಣ್ಣೀರು, ನಿಮ್ಮ ಪರ್ಸನಲ್ ವಿಚಾರನ ಯಾವತ್ತೂ ಶೇರ್ ಮಾಡ್ಕೊಳಕ್ ಹೋಗ್ಬೇಡಿ. ತುಂಬಾ ಡೇಂಜರಸ್. ನಿಮ್ಗೆ ನೀವೇ ನಿಮ್ ಕಾಲ್ ಮೇಲೆ ನೀವೇ ಕಲ್ಲು ಹೋಗ್ತೀರಾ. ಆಮೇಲೆ ಸೆಕೆಂಡ್ ಥಿಂಗ್ಸ್ ಏನು ಅಂತ ಹೇಳಿದ್ರೆ, ಸುಖ ಸುಮ್ಮನೆ ಹೊಗಳ್ತಿರ್ತಾರೆ. ಸಿಚುವೇಶನ್ ಅಲ್ಲಿ ಹೊಗಳಿಕೆ ಇರಲ್ಲ, ಬಟ್ ಸ್ಟಿಲ್ ನಿಮ್ಮನ್ನು ಹೊಗಳ್ತಾರೆ. ನೀವು ಹಂಗೆ ಹಿಂಗೆ ದೊಡ್ಡವರು ಅದು ಇದು ಅಂತ ಹೇಳ್ಬಿಟ್ಟು ಸಮಯ ಸಾಧಕರ ಲಿಸ್ಟ್ ಅಲ್ಲಿ ಬರ್ತಾರೆ. ಅಂಡ್ ಏನು ಅಂತ ಹೇಳಿದ್ರೆ, ಸುಖ ಸುಮ್ಮನೆ ಹೊಗಳ್ತಾ ನಿಮ್ಮನ್ನ ಅಟ್ಟಕ್ಕೇರಿಸ್ಬಿಟ್ಟು ನಿಮ್ಮ ವೀಕ್ನೆಸ್ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾರೆ. ನಿಮ್ಮ ಕಣ್ಣೀರ್ನ ತಿಳ್ಕೊಂಡು, ನಿಮ್ಮ ಕಷ್ಟನ ತಿಳ್ಕೊಂಡು ನಿಮ್ಮನ್ನ ದೂರ ಮಾಡೋಕ್ಕೂ ಟ್ರೈ ಮಾಡ್ತಿರ್ಬೋದು, ಅಥವಾ ನಿಮ್ಮನ್ನ ಬಳಸ್ಕೊಳ್ಳೋಕ್ಕೂ ಟ್ರೈ ಮಾಡ್ತಿರ್ಬೋದು. ಹೊಗಳುವಂತ ವ್ಯಕ್ತಿಗಳ ಮುಂದೆ ಕೂಡ ನಿಮ್ಮ ಕಣ್ಣೀರು ಕಷ್ಟನ ಹೇಳ್ಕೋಬೇಡಿ. ನೆಕ್ಸ್ಟ್, ನಿಮಗೆ ಬೆಲೆ ಕೊಡ್ತಾ ಇರಲ್ಲ. ಕೆಲವರು ನಿಮ್ಮನ್ನ ಹೆಂಗ್ ನೋಡ್ತಾರೆ ಅಂತ ಹೇಳಿದ್ರೆ, ಎಕ್ಸಾಂಪಲ್, ತುಂಬಾ ಕೇವಲಾಗಿ ನೋಡ್ತಿರ್ತಾರೆ, ತುಂಬಾ ಸಣ್ಣದಾಗಿ ನೋಡ್ತಿರ್ತಾರೆ, ಮರ್ಯಾದೆನೆ ಕೊಡಲ್ಲ, ಮಾತಲ್ಲಿ ತೂಕ ಇರಲ್ಲ, ಪ್ರೀತಿ ಇರಲ್ಲ, ಗೌರವ ಇಲ್ಲ, ಚುಚ್ಚು ಮಾತಾಡೋದು, ಮಾತಲ್ಲಿ ಅಹಂಕಾರ ತುಂಬಿಕೊಳ್ಳುವಂಥದ್ದು. ಸೊ ಈ ತರದ ವ್ಯಕ್ತಿತ್ವ ಇರುತ್ತೆ. ಸೊ ಅಂತ ವ್ಯಕ್ತಿತ್ವದ ಮುಂದೆ ನೀವು ಕಣ್ಣೀರು, ನಿಮ್ಮ ಪರ್ಸನಲ್ ವಿಚಾರ ಗೊತ್ತಾದ್ರೆ ನಿಮ್ಮ ಇನ್ನೂ ಸಣ್ಣದಾಗಿ ನೋಡ್ತಾರೆ, ಇನ್ನೂ ಕೇವಲಾಗಿ ನೋಡ್ತಾರೆ. ಸೊ ಆ ವ್ಯಕ್ತಿಗಳ ಮುಂದೆ ನೀವು ಹೇಳ್ಕೊಳಕ್ ಹೋಗ್ಬಾರ್ದು. ಸೊ ನೆಕ್ಸ್ಟ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಜೊತೆಲಿ ಇದ್ಕೊಂಡೆ ಪಿನ್ ಮಾಡ್ತಾರೆ. 6 ಕೊಟ್ರೆ ಅತ್ತೆ ಕಡೆ, 3 ಕೊಟ್ರೆ ಮಗಳ ಕಡೆ. ಅಂದ್ರೆ ಇವರು ಸಮಯ ಸಾಧಕರೇನೆ. ಅವ್ರು ಹೆಂಗ್ ಬೆನಿಫಿಟ್ ಬರುತ್ತೆ ಹಂಗೆ ನಡ್ಕೊಳ್ಳುವಂತ ಜನ ಇವರು. ಪರ್ಮನೆಂಟ್ ಆಗಿ ನಿಮ್ಮೊಟ್ಟಿಗೆ ನಿಮ್ದು ತಗೊಂಡೋಗಿ ಇನ್ನೊಬ್ರ ಹತ್ರ ಪಿನ್ ಮಾಡ್ತಾರೆ, ಅವ್ರು ತಗೊಂಡೋಗಿ ಇನ್ನೊಬ್ರ ಕಡೆ ಪಿನ್ ಮಾಡ್ತಾರೆ. ಈ ಕ್ಯಾಟಗರಿಗೆ ಬರ್ತಾರೆ ಜನ. ಇಲ್ಲೂ ನಾವು ಹೇಳ್ಕೊಳ್ಬಾರ್ದು, ಇಲ್ಲೂ ಸ್ವಲ್ಪ ಯೋಚನೆ ಮಾಡ್ಬೇಕಾಗತ್ತೆ. ಯಾಕೆ ಅಂತ ಹೇಳಿದ್ರೆ, ಇವ್ರು ಎಲ್ಲಾರ ವಿಚಾರ ಅಲ್ಲಿ ಇಲ್ಲಿ ಶೇರ್ ಮಾಡ್ಕೊಂಡೆ ಬದುಕೋರು, ಸೀರಿಯಸ್ನೆಸ್ ಇರದೇ ಇರೋ ಜನ, ಅವ್ರ ಸ್ವಾರ್ಥ ನೋಡ್ಕೊಳ್ಳುವಂತ ಜನ ಇವ್ರು ನಿಮಗೆ ಸಿಕ್ಕಿರ್ತಾರೆ ಎಲ್ಲಾ ಕಡೆ. ಓಕೆ, ಹುಷಾರಾಗಿರಿ. ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ದ ಲಾಸ್ಟ್ ಪಾಯಿಂಟ್, ನಿಮ್ಗೆ ಅರ್ಥ ಮಾಡ್ಕೊಳ್ದೇ ಇರಲ್ವಲ್ಲ, ಅರ್ಥ ಮಾಡ್ಕೊಳ್ದೇ ಇರೋ ವ್ಯಕ್ತಿನ ಯಾವತ್ತು ಹೆಸರಿಗೆ ಮಾತ್ರ ಇರಿ, ಜೊತೆನಲ್ಲಿ ಯಾವತ್ತೂ ಹೇಳ್ಕೊಳಕ್ ಹೋಗ್ಬೇಡಿ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು, ಆ ಸಮಸ್ಯೆಗೆ ಸ್ಪಂದನೆ ಮಾಡೋ ತರ ಇರಬೇಕು, ನಿಮ್ಮ ಕಣ್ಣೀರಿಗೆ ಸಾಂತ್ವನ, ಕಣ್ಣೀರ್ ಬರ್ಸೋ ತರ ಇರಬೇಕು, ಮತ್ತೆ ಕಣ್ಣೀರ್ ಬರ್ಸೋ ತರ ಇರಬಾರ್ದು ಆಕ್ಚುಲಿ. ಓಕೆ, ಸೊ ಈ 5 ವಿಚಾರ ಏನ್ ಶೇರ್ ಮಾಡಿದ್ದೇನಲ್ಲ ತುಂಬಾ ಮುಖ್ಯ ಇರತ್ತೆ. ಇದರಲ್ಲಿ ಒಂದೇ ಒಂದು ಲಕ್ಷಣ ಇರತಕ್ಕಂತ 5ಕ್ಕೆ 5 ಇರ್ಬೇಕು ಅಂತಾನು ಇಲ್ಲ. ಇದ್ರಲ್ಲಿ ಯಾವ್ದೋ ಒಂದಿದ್ರು ಕೂಡ ಆ ಪರ್ಸನ್ ಡೇಂಜರೇ, ನಾನು ಹೇಳ್ತಾ ಇರೋದಕ್ಕೆ. ಸೊ ಇಂಥ ವ್ಯಕ್ತಿಗಳ ಮುಂದೆ ನಿಮ್ಮ ಕಣ್ಣೀರನ್ನ ಯಾವತ್ತು, ಸ್ಪೆಷಲಿ ಕಣ್ಣೀರು, ಸುಖ ಬೇಕಾದ್ರೆ ಹೇಳ್ಕೊಳ್ಳಿ, ಖುಷಿ ಬೇಕಾದ್ರೆ ಹೇಳ್ಕೊಳ್ಳಿ, ಇದು ಕಣ್ಣೀರು ಮಾತ್ರ ವೆರಿ ಪ್ರೀಸಿಯಸ್, ಯಾರ ಹತ್ರನೂ ಹೇಳ್ಕೊಬೇಡಿ. ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಅಡ್ ಇಷ್ಟ ಒಂದು ಲೈಕ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.